ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್. ನೀವು ನೋಡ್ತಾ ಇದ್ದೀರಾ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ನೋಡೋದಾದ್ರೆ, ಇದೀಗ ಸೋರ್ಸಸ್ ಮತ್ತು ರೂಮರ್ಸ್ ಗಳ ಪ್ರಕಾರ MS ಧೋನಿ 2025 IPLಗೆ ಆಡ್ತಾರೆ ಎಂದು ಇದೀಗ ರಿಪೋರ್ಟ್ಸ್ ಗಳು ಮತ್ತು ಸೋರ್ಸಸ್ ಕಡೆಯಿಂದ ಆದ್ರೆ ಅಪ್ಡೇಟ್ ಬರ್ತಾ ಇದೆ. ಇನ್ನು ಧೋನಿ ಎಷ್ಟು ವರ್ಷ ಆಡ್ತಾರೋ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಲಾಸ್ಟ್ ಇಯರ್ನೇ ಧೋನಿ ರಿಟೈರ್ಮೆಂಟ್ ತಗೊಂತಾರೆ ಅಂತ ಎಲ್ಲ ರೂಮರ್ಸ್ ಮತ್ತು ರಿಪೋರ್ಟರ್ಸ್ ಗಳು ಸ್ಪ್ರೆಡ್ ಮಾಡಿದ್ದಾರೆ. ಮತ್ತು ಈ ಕಾರಣದಿಂದಾಗಿ ಧೋನಿ ಅವರು ಯಾವಾಗ ರಿಟೈರ್ಮೆಂಟ್ ತಗೊಂತಾರೆ ಅಂತಾನೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಬೇರೆ ದೇಶದವರೆಲ್ಲ 40 ಏಜ್ ಆಗೋಣ ಎಲ್ಲ ರಿಟೈರ್ಮೆಂಟ್ ಆದ್ರೆ ಕೊಡ್ತಾರೆ. ಇದೀಗ MS ಧೋನಿ ಅವರು 42 ಮುಗಿದು 43 ಏಜ್ ಇನ್ನೇನು ಬರ್ತಾ ಇದೆ. ಅಂದ್ರೂ ಕೂಡ MS ಧೋನಿ ಅವರು ಈ ಬಾರಿ IPL ಗಾದ್ರೆ ರೆಡಿ ಇದ್ದಾರೆ ಮತ್ತು IPL ಆಡ್ತಾರೆ ಎಂದು ರೂಮರ್ಸ್ ಗಳು ಮತ್ತು ಕೆಲವು ರಿಪೋರ್ಟರ್ಸ್ ಗಳಾದ್ರೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇನ್ನು ಯಂಗ್ಸ್ಟರ್ ಯಂಗಲ್ ನೋಡ್ಬೇಕಾದ್ರೆ ಧೋನಿ ಅವರು ಈ ನಡತೆ ನಮ್ಗೆಲ್ಲ ಇಷ್ಟ ಆಗೋದಿಲ್ಲ ಅಂತಾನೆ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಮುಂದೆ ಫ್ಯೂಚರ್ ನಲ್ಲಿ ಯಂಗ್ಸ್ಟರ್ ಗಳು ಆಡ್ತಾ ಇರ್ತಾರೆ ಮತ್ತು ಅವರಿಗೆ ತುಂಬಾ ಜಾಗ ಬಿಟ್ಕೊಡ್ಬೇಕು. ಆ ಕಾರಣದಿಂದಾಗಿ MS ಧೋನಿ ಅವರು ರಿಟೈರ್ಮೆಂಟ್ ತಗೊಂಡ್ರೆ ಚೆನ್ನಾಗಿರ್ತಿತ್ತು. ಆ ಕಾರಣದಿಂದಾಗಿ ಇವಾಗ MS ಧೋನಿ ಅವರು 2025 IPL ಕೂಡ ಆಡ್ತಾರೆ ಎಂದು ಇದೀಗ ರೂಮರ್ಸ್ ಗಳಾದ್ರೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ MS ಧೋನಿ ಅವರು 2025ಕ್ಕೆ ಆಡ್ಬಾರ್ದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 2 ನೋಡೋದಾದ್ರೆ, ಇದೀಗ ಬರ್ತಿರೋ ರಿಪೋರ್ಟ್ಸ್ ಮತ್ತು ನ್ಯೂಸ್ ಏನಪ್ಪಾ ಅಂತಂದ್ರೆ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ದುಲೀಪ್ ಟ್ರೋಫಿ ಆದ್ರೆ ಆಡ್ಬೇಕು ಎಂದು ಇದೀಗ ರಿಪೋರ್ಟ್ಸ್ ಆದ್ರೆ ಬರ್ತಿದೆ. ಯಾಕಪ್ಪ ಅಂತಂದ್ರೆ ದುಲೀಪ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತ ಆಟಗಾರ ಆಡಿದ್ರೆ ಮತ್ತು ಯುವ ಆಟಗಾರರಿಗೆ ಸ್ವಲ್ಪ ಎನರ್ಜಿ ಬರುತ್ತೆ ಮತ್ತು ಅವರಿಗೂ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಆದ್ರೆ ಹೆಚ್ಚಾಗುತ್ತೆ ಎಂದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿಗೆ ಆದ್ರೆ ದುಲೀಪ್ ಟ್ರೋಫಿ ಆಡಲು ಅವಕಾಶ ಆದ್ರೆ ಕೊಟ್ಟಿದ್ದಾರೆ ಮತ್ತು ದುಲೀಪ್ ಟ್ರೋಫಿ ಆಡ್ಬೇಕಂತಾದ್ರೆ ಹೇಳಿದ್ದಾರೆ. ಇನ್ನು ಈ ದುಲೀಪ್ ಟ್ರೋಫಿಯಲ್ಲಿ ಇನ್ನು ಯಾರಿದ್ದಾರಪ್ಪ ಅಂತಂದ್ರೆ, ಸ್ಟಾರ್ಟಿಂಗ್ ಮ್ಯಾಚ್ ನಿಂದ ಯಾರಿದ್ದಾರೆ ಅಂದ್ರೆ ಗಿಲ್, KR ರಾಹುಲ್ ಮತ್ತು ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್ ಆದ್ರೆ ಸ್ಟಾರ್ಟಿಂಗ್ ಮ್ಯಾಚ್ ನಿಂದ ಆದ್ರೆ ಇದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 3 ನೋಡೋದಾದ್ರೆ, ಇದೀಗ ಬರ್ತಿರೋ ರಿಪೋರ್ಟ್ಸ್ ಮತ್ತು ಸೋರ್ಸಸ್ ಏನಪ್ಪಾ ಅಂತಂದ್ರೆ, ಮೂರನೇ ಬಾಂಗ್ಲಾದೇಶ ವಿರುದ್ಧ ಟೆಸ್ಟ್ ಸೀರೀಸ್ ಇದೆಯಲ್ಲ, ಆ ಟೆಸ್ಟ್ ಸೀರೀಸ್ ಗಾದ್ರೆ ಬೂಮ್ರಾ ಅವರು ರೆಸ್ಟ್ ಆದ್ರೆ ತಗೊಂಡಿದ್ದಾರೆ ಮತ್ತು ಬೂಮ್ರಾ ಅವರು ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸೀರೀಸ್ ಗಾದ್ರೆ ಇರೋದಿಲ್ಲ. ಅಪ್ಡೇಟ್ ನಂಬರ್ 4 ನೋಡೋದಾದ್ರೆ, ಇಶಾನ್ ಕಿಶನ್ ಅವರಿಗೆ ದೊಡ್ಡ ಗೋಲ್ಡನ್ ಚಾನ್ಸ್ ಅಂತಾನೆ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ದುಲೀಪ್ ಟ್ರೋಫಿಗಾದ್ರೆ ಇಶಾನ್ ಕಿಶನ್ ಆಡ್ತಿದ್ದಾರೆ ಮತ್ತು ಈ ದುಲೀಪ್ ಟ್ರೋಫಿಯಲ್ಲಿ ಏನಾದ್ರು ಇಶಾನ್ ಕಿಶನ್ ಒಳ್ಳೆ ಪರ್ಫಾರ್ಮ್ ಮತ್ತು ಒಳ್ಳೆ ರನ್ ಗೆಟರ್ ಆದ್ರೆ ಇಶಾನ್ ಕಿಶನ್ ಅವರಿಗೆ ಮತ್ತೆ ಈ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಲು ಚಾನ್ಸ್ ಇದೆ ಅಂತಾನೆ ಹೇಳ್ಬೇಕು. ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಅವರು ಮತ್ತೆ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಪ್ಡೇಟ್ ನಂಬರ್ 5 ನೋಡೋದಾದ್ರೆ, ಮತ್ತೆ ಮೊಹಮ್ಮದ್ ಶಮಿ ಆದ್ರೆ ಕಮ್ ಬ್ಯಾಕ್ ಮಾಡಿದ್ದಾರೆ ಟೀಮ್ ಇಂಡಿಯಾಗೆ. ಬಾಂಗ್ಲಾದೇಶ ಮತ್ತು ನಮ್ಮ ಭಾರತದ ಟೆಸ್ಟ್ ಸೀರೀಸ್ ಗಾದ್ರೆ ಮೊಹಮ್ಮದ್ ಶಮಿ ಆದ್ರೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಎಲ್ಲಾ ಟೀಮ್ ಇಂಡಿಯಾದ ಫ್ಯಾನ್ಸ್ಗೆ ದೊಡ್ಡ ಖುಷಿ ವಿಚಾರ ಅಂತಾನೆ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಈ ಬಾರಿಯ T20 ವರ್ಲ್ಡ್ ಕಪ್ ಕೂಡ ಮಿಸ್ ಮಾಡ್ಕೊಂಡ್ರು ಮತ್ತು 2024 IPL ಕೂಡ ಮಿಸ್ ಮಾಡ್ಕೊಂಡ್ರು ಮೊಹಮ್ಮದ್ ಶಮಿ. ಇಂಜುರಿ ಕಾರಣದಿಂದಾಗಿ ಮೊಹಮ್ಮದ್ ಶಮಿ ಈ IPL ಮತ್ತು T20 ವರ್ಲ್ಡ್ ಕಪ್ ಇಂಜುರಿ ಆದ ನಂತರ ಇದೀಗ ಬಾಂಗ್ಲಾದೇಶ ಟೆಸ್ಟ್ ಸೀರೀಸ್ ಗಾದ್ರೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ.